ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ವೀಟ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಯಾವಾಗಲೂ ಕೂಡ ಹೋಳಿಗೆ ಪಾಯಸ ತಿಂದು ಬೇಜಾರಾಗಿದ್ದರೆ ಒಂದು ದಿನ ಈ ಒಂದು ಹೊಸ ರೀತಿಯ ಸ್ವೀಟನ್ನು ತಯಾರಿಸಿ ತಿಂದರೆ ಯಾವಾಗಲೂ ಕೂಡ ಇದನ್ನೇ ಮಾಡಿ ತಿನ್ನಬೇಕು ಅನಿಸ್ತಾ ಇರುತ್ತೆ. ಅಷ್ಟು ಟೇಸ್ಟಿಯಾಗಿರುವಂತಹ ಒಂದು ರೆಸಿಪಿ, ಖಂಡಿತವಾಗ್ಲೂ ತುಂಬ ಈಸಿಯಾಗಿ ಮಾಡ್ಕೊಳ್ಳುವಂಥದ್ದು. ಯಾವಾಗಲೂ ಕೂಡ ನಾವು ಒಂದೇ ಥರದ ಸ್ವೀಟ್ಗಳನ್ನು ಮಾಡಿರ್ತೀವಿ, ಮನೆಯಲ್ಲಿ ಬೋರ್ ಆಗ್ತಿರುತ್ತೆ. ಡಿಫ್ರೆಂಟ್ ಆಗಿರುವಂಥ ರೆಸಿಪಿಗಳನ್ನು ತಯಾರಿಸಿ ಮಕ್ಕಳಿಗೆ ಕೊಟ್ಟರೆ ಖಂಡಿತ ಎಲ್ಲರೂ ಕೂಡ ಇಷ್ಟಪಡ್ತಾರೆ. ಸೊ ಈ ಒಂದು ರೆಸಿಪಿ ತಯಾರಿಸೋದಕ್ಕೆ ಮೊದಲನೇದಾಗಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ. ಈ ಬೌಲಿಗೆ ಒಂದು ಕಪ್ಪಿನ ಅಳತೆಯಲ್ಲಿ 1 ಕಪ್ ಆಗುವಷ್ಟು ನಾನೀಗ ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಅದೇ ಕಪ್ಪಿನ ಅಳತೆಯಲ್ಲಿ ಎಲ್ಲ ಮೆಜರ್ಮೆಂಟ್ ಕೂಡ ತಗೊಳ್ತೀನಿ, ಆವಾಗ ಪರ್ಫೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್. ಈಗ 1 ಕಪ್ ನಾವು ಗೋಧಿ ಹಿಟ್ಟು ಹಾಕೊಂಡ ನಂತರ ಅದೇ ಕಪ್ಪಿನ ಅಳತೆಯಲ್ಲಿ ಅರ್ಧ ಕಪ್ ಆಗುವಷ್ಟು ಮೈದಾವನ್ನು ಈ ಒಂದು ಬೌಲಿಗೆ ಸೇರಿಸ್ಕೊಳ್ತಾ ಇದ್ದೀವಿ. ಅದಾದ ನಂತರ ಈಗ ನಾನು 1 ಅಚ್ಚು ಬೆಲ್ಲ ತಗೊಂಡಿದ್ದೀನಿ, ನೋಡ್ಬೋದು ನೀವು. ಈ ಥರ ಬೆಲ್ಲನ ನಾವು ತುರಿದು ತಗೊಳ್ಳೋಣ. ಸೊ ಪೌಡರ್ ಬೇಕು ನಮಗೆ. ಹಾಗೆ ಪೌಡರ್ ಹೇಗೆ ಮಾಡ್ಕೊಳ್ಳೋದು ಅನ್ನೋದಾದರೆ ಖಂಡಿತ ವಿಡಿಯೋ ಇದೆ ನನ್ನ ವ್ಲಾಗ್ಸ್ ಚಾನಲಲ್ಲಿ, ಅಲ್ಲಿ ನೀವು ಚೆಕ್ ಮಾಡ್ಕೋಬೋದು. ಈಗ ಬೆಲ್ಲವನ್ನು ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಬೆಲ್ಲದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲದ ಪುಡಿಯನ್ನು ಮಾಡಿ ಕೂಡ ತಗೊಳ್ಬೋದು, ಅಥವಾ ನೀವು ಅದು ಪ್ಯಾಕೆಟು ಕೂಡ ಸಿಗುತ್ತೆ ಅಂಗಡಿಯಲ್ಲಿ, ಅಲ್ಲೂ ಕೂಡ ತರ್ಬೋದು. ಅದಾದ ನಂತರ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬೆಲ್ಲದ ಪುಡಿಯನ್ನು ಹಾಕಿದ ನಂತರ ಈಗ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ. ನೋಡಿ, ಯಾವುದೇ ಹಬ್ಬ ಹರಿದಿನಗಳಲ್ಲಿ ಮಾಡುವಂತಹ ಒಂದು ರೆಸಿಪಿ ಇದು. ಸೊ ಖಂಡಿತವಾಗ್ಲೂ ನಿಮಗೂ ಕೂಡ ಇಷ್ಟ ಆಗುತ್ತೆ. ಗುಂಟೂರು ಸ್ಪೆಷಲ್ ಇದು ರೆಸಿಪಿ ಅಂತಲೇ ಹೇಳ್ಬೋದು. ಗುಂಟೂರಿಗೆ ಹೋದಾಗ ನೀವು ತಪ್ಪದೆ ಈ ಒಂದು ರೆಸಿಪಿಯನ್ನು ಅಲ್ಲಿ ತಿಂದು ಬನ್ನಿ, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಅದಕ್ಕೋಸ್ಕರನೇ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನನಗೆ ತುಂಬಾ ಕಾಮೆಂಟ್ ಬರ್ತಾ ಇದ್ವು ಈ ಒಂದು ರೆಸಿಪಿಯನ್ನು ಶೇರ್ ಮಾಡಿ ಅಂತ, ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಓಕೆ, ಈಗ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾವು ಹಿಟ್ಟನ್ನು ಕಲಿಸ್ಕೊಳ್ಳೋಣ. ನೋಡಿ, ಇವಾಗ ನಾನು ಒಂದೇ ಸಲ ಜಾಸ್ತಿ ನೀರು ಹಾಕ್ಕೊಳ್ತಾ ಇಲ್ಲ. ಟೋಟಲ್ ಆಗಿ ನಮಗೆ ಎಷ್ಟು ನೀರು ಬೇಕಾಗುತ್ತೆ ಅನ್ನೋದನ್ನು ನಾನು ನಂತರ ಹೇಳ್ತೀನಿ. ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಸ್ವಲ್ಪನೂ ಕೂಡ ಗಂಟಿರಬಾರ್ದು. ನಾವು ಅದಕ್ಕೋಸ್ಕರ ಫಸ್ಟೇ ಹಿಟ್ಟನ್ನು ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ನಾವು ನೀರನ್ನು ಹಾಕ್ಕೊಳ್ತಾ ಇರೋದು. ಸೊ ನೋಡಿ, ಈಗ ನಿಧಾನವಾಗಿ ಹಿಟ್ಟನ್ನು ಕಲಿಸ್ಕೊಳ್ಳೋಣ. ನೋಡ್ತಾ ಇರ್ಬೋದು, ಈಗ ಸ್ವಲ್ಪನೂ ಕೂಡ ಗಂಟಿಲ್ಲ, ನೀಟಾಗಿ ಹಿಟ್ಟು ಮಿಕ್ಸ್ ಆಗಿದೆ. ಎಷ್ಟು ನೀಟಾಗಿ ಮಿಕ್ಸ್ ಆಗಿದೆ ಅಲ್ಲ, ಈ ರೀತಿಯಾಗಿ ಮಿಕ್ಸ್ ಆದರೆ ಸಾಕು. ಇಲ್ಲಿ ನಮಗೆ ಟೋಟಲ್ ಆಗಿ 1.5 ಕಪ್ಪು ನೀರು ಬೇಕಾಗುತ್ತೆ ಅಷ್ಟೇ, ಜಾಸ್ತಿ ಏನು ಬೇಕಾಗೋದಿಲ್ಲ. ಈಗ ಬೆಲ್ಲ ಕೂಡ ನಾವು ನೀರು ಹಾಕೋದ್ರಿಂದ ಬೆಲ್ಲ ಕೂಡ ಕರಗುತ್ತೆ, ಅದಕ್ಕೋಸ್ಕರ ಅಷ್ಟು ನೀರು ಬೇಕಾಗುತ್ತೆ. ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಪರವಾಗಿಲ್ಲ, ಏನೂ ತೊಂದರೆ ಇಲ್ಲ. ಆದರೆ ಜಾಸ್ತಿ ತೆಳ್ಳಗಂತೂ ಮಾಡ್ಕೋಬೇಡಿ, ಸ್ವಲ್ಪ ಗಟ್ಟಿಯಾಗೇ ಇರಬೇಕು. ಈಗ ಒಂದು ಪ್ಯಾನ್ ತೊಗೊಂಡಿದ್ದೀನಿ, ಇದಕ್ಕೆ ಸ್ವಲ್ಪ 1 ಸ್ಪೂನ್ ಆಗೋಷ್ಟು ನೀರು ಹಾಕಿ ಅದಾದ ನಂತರ 1 ಲೀಟರ್ ಆಗೋಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಅರ್ಧ ಲೀಟರ್ ಹಾಕ್ಕೊಂಡಿದ್ದೀನಿ, ಮತ್ತೆ ಅರ್ಧ ಲೀಟರ್ ಹಾಲನ್ನು ಹಾಕ್ಕೊಳ್ತೀನಿ ಫ್ರೆಂಡ್ಸ್. ಈಗ ಇಷ್ಟನ್ನು ಹಾಕಿದ ನಂತರ ಫ್ರೆಂಡ್ಸ್, ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ ಫ್ರೆಂಡ್ಸ್. ಈಗ ಹಾಲನ್ನು ನಾನು ಸ್ಟವ್ ಮೇಲೆ ಇಟ್ಟಿದ್ದೀನಿ ಆಲ್ರೆಡಿ. ಈಗ ಇದನ್ನು ನಾವು ಚೆನ್ನಾಗಿ ಹಾಲನ್ನು ಕುದಿಸ್ಕೋಬೇಕಾಗತ್ತೆ. ನಾನು ನೀರೇನು ಕೂಡ ಹಾಕ್ಕೊಂಡಿಲ್ಲ. ಸೊ ಈಗ 1 ಲೀಟರ್ ಹಾಲನ್ನು ನಾನು ಹಾಗೆ ಹಾಕ್ಕೊಂಡಿದ್ದೀನಿ. ಸುಮಾರು 15 ನಿಮಿಷದವರೆಗೂ ಇದನ್ನು ಚೆನ್ನಾಗಿ ನಾವು ಕುದಿಸ್ಕೋಬೇಕಾಗುತ್ತೆ. ಬಿಸಿ ಆಗಿರುವಂಥ ಹಾಲನ್ನು ನಾವು ಸ್ಟವ್ನ ಲೋ ಫ್ಲೇಮಲ್ಲಿ ಮಾಡಿಕೊಂಡು ನಾವು ಫಸ್ಟಿಗೆ ಅದು ಕುದಿ ಬರೋವರೆಗೂ, ಒಂದು ಕುದಿ ಬರೋವರೆಗೂ ಅದನ್ನು ಹೈ ಫ್ಲೇಮ್ ಮಾಡಿ ಬೇಕು ಅಂದರೆ ಇಲ್ಲ. ಅದಾದ ನಂತರ ಅದನ್ನು ಸ್ಟವ್ನ ಲೋ ಫ್ಲೇಮ್ ಮಾಡಿ ಬಿಟ್ಬಿಡಿ. ಒಂದು 15 ನಿಮಿಷ ನಮಗೆ ಟೈಮ್ ತೊಗೊಳುತ್ತೆ ಅದು. ಯಾಕೆ ಅಂತಂದರೆ ನಾವು ಇದರಲ್ಲಿ ಕೋವಾ ಮಾಡ್ಕೊಳ್ತೀವಿ. ಸೊ ಹಾಲನ್ನು ಚೆನ್ನಾಗಿ ನಾವು ಕುದಿಸ್ಕೊಂಡಷ್ಟು ಅದು ಗಟ್ಟಿ ಆಗ್ತಾ ಬರಬೇಕು. ನೋಡಿ, ಈ ರೀತಿಯಾಗಿ. ಈಗ ಹಾಲನ್ನು ಒಂದು ಸೈಡ್ ಇಟ್ಬಿಡೋಣ. ಅದಾದ ನಂತರ ಇನ್ನೊಂದು ಪ್ಯಾನ್ ತೊಗೊಂಡಿದ್ದೀನಿ, ಇದಕ್ಕೆ 1 ಕಪ್ ಆಗುವಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಅದೇ ಕಪ್ಪಿನ ಅಳತೆಯಲ್ಲಿ 2 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀರು 2 ಕಪ್ ಆಗುವಷ್ಟು ತೊಗೊಂಡಿದ್ದೀನಿ, ಸಕ್ಕರೆ 1 ಕಪ್ ಆಗುವಷ್ಟು ತೊಗೊಂಡಿದ್ದೀನಿ. ಸೊ ಈಗ ಇಷ್ಟನ್ನು ಹಾಕಿದ ನಂತರ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಲಿ. ನೋಡಿ, ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸಕ್ಕರೆ ಎಲ್ಲ ಕರಗಿದ ನಂತರ ನಾವು ಇದಕ್ಕೆ ಏಲಕ್ಕಿ ಪೌಡರ್ನ ಹಾಕ್ಕೊಳ್ಳೋಣ. ಬೇಕು ಅಂದರೆ ಫುಡ್ ಕಲರ್ ಕೂಡ ನೀವು ಆ್ಯಡ್ ಮಾಡ್ಕೋಬೋದು, ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು. ಬೇಕು ಅಂತಂದರೆ ಇದನ್ನು ಹಾಕ್ಕೊಳ್ತೀನಿ ನಾನು, ಕೇಸರಿ ದಳನ. ಸೊ ಇದ್ದರೆ ಖಂಡಿತ ಉಪಯೋಗಿಸಿ, ಇಲ್ಲ ಅಂತಂದರೆ ಸ್ಕಿಪ್ ಮಾಡಿ ಫ್ರೆಂಡ್ಸ್. ಬೇಕು ಅಂತಲೇ ಹಾಕಲೇಬೇಕು ಅಂತ ಏನಿಲ್ಲ, ಇದ್ದರೆ ಉಪಯೋಗಿಸಿ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ.
ತುಂಬಾ ಈಸಿಯಾಗಿರುವಂಥ ಒಂದು ಹೆಲ್ದಿಯಾಗಿರುವಂಥ ರೆಸಿಪಿ. ಖಂಡಿತವಾಗ್ಲೂ ನೀವು ಒಂದ್ಸಲ ತಯಾರಿಸಿದರೆ ಅದರ ಫಿದಾ ಆಗೋಗ್ತೀರಾ, ಅಷ್ಟು ಟೇಸ್ಟಿ ಇರುತ್ತೆ ಈ ಒಂದು ರೆಸಿಪಿ. ಈಗ ನೋಡಿ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದೆ, ಪಾಕ ರೆಡಿ ಆಗ್ತಾ ಇದೆ. ಇಲ್ಲಿ ನಮಗೆ ಅಂಟು ಪಾಕ ಬೇಕು, ಒಂದೆಳೆ ಪಾಕ ಬೇಡ, ಅಂಟು ಪಾಕ ಜಸ್ಟ್ ಅಂಟ್ತಾ ಇರಬೇಕು ನಮಗೆ. ನಾವು ಜಾಮೂನ್ ಮಾಡಬೇಕಾದ್ರೆ ಒಂದೆಳೆ ಪಾಕ ಮಾಡ್ಕೊಳ್ತೀವಿ, ಆದರೆ ಜಾಮೂನ್ ಪಾಕಕ್ಕಿಂತ ಸ್ವಲ್ಪ ನಮಗೆ ತೆಳ್ಳಗೆ ಇರಬೇಕು ಈ ಒಂದು ರೆಸಿಪಿಗೆ. ಅದಕ್ಕೋಸ್ಕರ ನೋಡಿ ನಾನು ಕೇಸರಿ ದಳ ಕೂಡ ಹಾಕ್ಕೊಂಡಿದ್ದೀನಿ. ಇದನ್ನು ಒಂದು ಅಂಟು ಪಾಕವಾಗಿ ನಾನು ಮಾಡ್ಕೊಂಡಿದ್ದೀನಿ. ಈಗ ಒಂದು ಸೈಡ್ ತೆಗೆದಿಟ್ಕೊಂಡ್ಬಿಡೋಣ. ಅದಾದ ನಂತರ ಹಾಲಿನ ಕಡೆ ಬಂದಿದ್ದೀನಿ. ಹಾಲು ನೋಡ್ಬೋದು ನೀವು, ಹಾಲು ಈಗ ಗಟ್ಟಿ ಆಗ್ತಾ ಬರ್ತಾ ಇದೆ. ನೋಡಿ ಎಷ್ಟು ಇದ್ದಿದ್ದ ಹಾಲು ಎಷ್ಟಾಗಿದೆ ಅಂತ, 1/4% ಹಾಲಾಗಿದೆ. ಸೊ ಮತ್ತೆ ಒಂದು 5 ನಿಮಿಷ ಇದನ್ನು ಬಾಯ್ಲ್ ಆಗೋದಕ್ಕೆ ನಾವು ಬಿಟ್ಬಿಡೋಣ. ಓಕೆ, ಈಗ ಹಿಟ್ಟನ್ನು ತೋರಿಸ್ತಾ ಇದ್ದೀನಿ ನೋಡಿ. ಹಿಟ್ಟು ಈಗ ಸುಮಾರು ಒಂದು 10 ನಿಮಿಷ ಇದನ್ನು ರೆಸ್ಟಿಗೆ ಇಟ್ಟಿದ್ದೆ ನಾನು. ಒಂದು 10 ನಿಮಿಷ ರೆಸ್ಟಿಗೆ ಇಟ್ಟರೆ ನೋಡಿ ಹಿಟ್ಟು ಎಷ್ಟು ಸ್ಮೂತಾಗಿ ಬರುತ್ತೆ. ನೋಡ್ತಾ ಇದ್ದೀರಲ್ಲ, ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ. ಹಾಗೆ ಅದು ರೆಸ್ಟಲ್ಲಿ ಇಟ್ಟರೆ ನೀಟಾಗಿ ಒಂದು ಹದಕ್ಕೆ ಬರುತ್ತೆ. ಈ ರೀತಿ ಪರ್ಫೆಕ್ಟಾಗಿ ನಮಗೆ ಹಿಟ್ಟು ರೆಡಿಯಾಗಿದೆ. ಇವಾಗ ಮೀಡಿಯಮಾಗಿ ಎಣ್ಣೆ ಕಾದಿದೆ. ಕಾದಿರೋಂತಹ ಎಣ್ಣೆಗೆ ಇವಾಗ ಹಿಟ್ಟನ್ನು ಹಾಕ್ಕೊಳ್ಳೋಣ. ಹಾಕಿದ ನಂತರ ಇವಾಗ ನಾವು ಏನು ಮಾಡೋಕ್ಕೆ ಹೋಗಬೇಡಿ, ತಾನಾಗಿಯೇ ಅದು ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಆಗುತ್ತೆ. ಸೊ ಈಗ ನಾವು ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ಸ್ವಲ್ಪ ಫ್ರೈ ಆದ ನಂತರ ಟರ್ನ್ ಮಾಡಿ ಇನ್ನೊಂದು ಸೈಡ್ ಕೂಡ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ, ತುಂಬಾ ಬೇಗ ಆಗುವಂತಹ ಒಂದು ರೆಸಿಪಿ ಇದು. ಸೊ ಈಗ ನೋಡಿ ಸ್ವಲ್ಪ ಈ ರೀತಿಯಾಗಿ ಎಣ್ಣೆನ ಮೇಲೆ ಚುಮುಕ್ಸ್ಕೊಂಡ್ರೆ ಸಾಕು. ಈಗ ಹಾಲು ನೋಡ್ಬೋದು ನೀವು ಇಲ್ಲಿ ನೋಡಿ, ಈ ರೀತಿಯಾಗಿ ಕೋವಾ ನಮಗೆ ರೆಡಿಯಾಗಿದೆ. ಸೊ ಈಗ ಇದಕ್ಕೆ 1 ಸ್ಪೂನ್ ಆಗುವಷ್ಟು ಸಕ್ಕರೆಯನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಾ ಇದೆಯಲ್ಲ, ಈಗ ಪರ್ಫೆಕ್ಟಾಗಿ ಬಂದ್ಬಿಡುತ್ತೆ, ಅದು ಕರೆಕ್ಟಾಗಿದೆ. ಈಗ 1 ಸ್ಪೂನ್ ಆಗುವಷ್ಟು ಸಕ್ಕರೆ, ಸ್ವಲ್ಪ ಸಿಹಿ ಇರಲಿ ಅನ್ನೋದಕ್ಕೋಸ್ಕರ ಅಷ್ಟೇ. ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು. ಜಾಸ್ತಿ ಸ್ವೀಟ್ ಆಗಿಬಿಡುತ್ತೆ ನಮಗೆ ಅನ್ನೋದಾದರೆ ಸ್ಕಿಪ್ ಮಾಡಿ, ತೊಂದರೆ ಇಲ್ಲ. ಈಗ ನೋಡಿ ಇದಾಗಿದೆ. ಸೊ ಆಗಿರೋ ಅಂಥದ್ದನ್ನು ಫಸ್ಟಿಗೆ ಒಂದು ಬೌಲಿಗೆ ತೆಗೆದಿಟ್ಕೊಳ್ತೀನಿ. ಇದು ನೋಡಿ ತಳ ಈ ರೀತಿ ಬಿಡ್ತಾ ಇರಬೇಕು. ಈಗ ನೋಡಿ ಈ ಕಡೆ ನಾವು ಹಾಕಿರೋವಂಥ ಒಂದು ಮಾಲ್ಪುವ ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಕಲರು ಬಂದಿದೆ ಅಂತ. ಈ ರೀತಿಯಾಗಿರೋವಂಥ ರುಚಿಯಾಗಿರೋವಂಥ ಮಾಲ್ಪುವ ರೆಡಿಯಾಗಿದೆ. ಬೇಕು ಅಂದರೆ ನೀವು ಹೀಗೆ ಇದನ್ನು ತಿನ್ಬೋದು. ಇನ್ನೊಂದು ಸ್ವಲ್ಪ ನೀವು ಕಲಿಸ್ಬೇಕಾದ್ರೆ ಸಕ್ಕರೆ, ಏಲಕ್ಕಿ ಪುಡಿ ಅವು ಇವು ಎಲ್ಲ ಹಾಕ್ಕೊಂಡ್ರೆ ಹೀಗೆ ತಿನ್ಬೋದು, ಗೊತ್ತಾಯ್ತಾ? ಅದು ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ ಈಗ ಆಗಿದೆ. 2 ಸೈಡ್ ಕೂಡ ನಾನು ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ಕಲರ್ ಕೂಡ ಪರ್ಫೆಕ್ಟಾಗಿ ಬಂದಿದೆ. ಸೊ ಈಗ ನಿಧಾನವಾಗಿ ಇದನ್ನು ಒಂದು ತಟ್ಟೆಗೆ ತೆಗೆದಿಟ್ಕೊಳ್ಳೋಣ. ಅದಾದ ನಂತರ ಪಾಕವನ್ನು ನೋಡೋಣ. ನಾವು ಪಾಕಕ್ಕೆ ಈಗ ಯಾವುದೇ ಒಂದು ರೆಸಿಪಿಗಳನ್ನು ಪಾಕಕ್ಕೆ ಹಾಕ್ತೀವಿ ಅಂದಾಗ ಪಾಕ ಉಗುರು ಬೆಚ್ಚಗೆ ಇರಬೇಕು, ಜಾಸ್ತಿ ತಣ್ಣಗಿರಬಾರ್ದು, ಸ್ವಲ್ಪನಾದರೂ ಬಿಸಿ ಇರಬೇಕು. ಬಿಸಿ ಇದ್ದಾಗ ಮಾತ್ರ ಪಾಕ ಹೀರ್ಕೊಳ್ಳೋಕ್ಕೆ ಸಾಧ್ಯ. ಯಾವುದೇ ರೆಸಿಪಿಗಳಾಗಲಿ, ಜಾಮೂನ್ ಆಗಲಿ, ಅಥವಾ ನಾವು ಜಿಲೇಬಿ ಮಾಡೋದಾಗಲಿ, ಅಥವಾ ಈ ಥರದ್ದು ಯಾವುದೇ ರೆಸಿಪಿಗಳಾಗಲಿ ನಾವು ಪಾಕದಲ್ಲಿ ಹಾಕಬೇಕಾದ್ರೆ ಅವು ಎಣ್ಣೆಯನ್ನು ಸಕ್ಕರೆ ಪಾಕವನ್ನು ಚೆನ್ನಾಗಿ ಹೀರ್ಕೋಬೇಕು. ಎಣ್ಣೆಯಿಂದ ತೆಗೆದು ಬಿಸಿ ಇದ್ದಾಗಲೇ ನಾವು ಅದನ್ನು ಹಾಕ್ಕೊಳ್ಬೇಕು. ಇಲ್ಲ ಅದು ಪೂರ್ತಿ ತಣ್ಣಗಾದ ಮೇಲೆ ಹಾಕ್ಕೊಳ್ತೀವಿ ಅಂದರೆ ಅಷ್ಟು ಹೀರ್ಕೊಳ್ಳೋದಿಲ್ಲ, ಟೇಸ್ಟು ಕೂಡ ಅಷ್ಟು ಚೆನ್ನಾಗಿ ಬರೋದಿಲ್ಲ. ನೋಡಿ ಈಗ ಪಾಕಕ್ಕೆ ಹಾಕಿದ್ದೀನಿ, ಪಾಕ ತುಂಬ ಬಿಸಿ ಇದೆ. ಅದಾದ ನಂತರ ಈಗ ಪಾಕದಿಂದ ತೆಗೆದು ಒಂದು ತಟ್ಟೆಗೆ ಹಾಕ್ಕೊಳ್ತೀನಿ. ಮೊದಲನೇದಾಗಿ ಇದು ಕೋವಾ ನೋಡ್ಬೋದು ಎಷ್ಟು ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ. ಈ ರೀತಿಯಾಗಿ ರೆಡಿಯಾಗಿದೆ. ಸೊ ಅದಾದ ನಂತರ ಒಂದು ತಟ್ಟೆಗೆ ಇವಾಗ ನಾವು ಮಾಡಿರುವಂಥ ಮಾಲ್ಪುವನ ಹಾಕ್ಕೊಳ್ಳೋಣ. ಈ ಮಾಲ್ಪುವ ಹಾಕಿದ ನಂತರ ಅದರ ಮಧ್ಯ ಇವಾಗ ನಾವು ಪಾಕದಿಂದ ತೆಗೆದು ಮಾಲ್ಪುವನ ತಟ್ಟೆಯಲ್ಲಿ ಇಟ್ಕೊಂಡಿದ್ದೀವಿ. ಅದಾದ ನಂತರ ಈಗ ಕೋವಾನ ಹಾಕ್ಕೊಳ್ಬೇಕು. ಈ ರೀತಿಯಾಗಿ ಕೋವಾ ಮಧ್ಯದಲ್ಲಿ ಹಾಕಿ ಈಗ ನಾವು ಅದನ್ನು ಕ್ಲೋಸ್ ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ ಕ್ಲೋಸ್ ಮಾಡಿಕೊಂಡ್ರೆ ಪರ್ಫೆಕ್ಟ್ ಆಗಿರುವಂಥ, ಈಸಿಯಾಗಿರುವಂಥ ಗುಂಟೂರು ಸ್ಪೆಷಲ್ ಕೋವಾ ಪುರಿ ರೆಡಿಯಾಗಿದೆ. ಈ ಒಂದು ಕೋವಾ ಪುರಿಯನ್ನು ಖಂಡಿತವಾಗ್ಲೂ ನೀವು ಮನೆಯಲ್ಲಿ ತಯಾರಿಸಿ. ತುಂಬಾ ಟೇಸ್ಟಿಯಾಗಿ ಇರುವಂಥ, ರುಚಿಯಾಗಿರುವಂಥ ಒಂದು ರೆಸಿಪಿ. ನಿಮಗೂ ಕೂಡ ಮನೆಯಲ್ಲಿ ಒಂದ್ಸಲ ತಯಾರಿಸಿದ್ರೆ ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ. ಯಾವಾಗಲೂ ಮಾತ್ರ ಹೋಳಿಗೆ ಪಾಯಸ ಮಾಡಿ ಮಾಡಿ ನಮಗೂ ಬೇಜಾರಾಗಿರುತ್ತೆ, ತಿಂದು ಬೇಜಾರಾಗಿರುತ್ತೆ. ಒಂದು ದಿನ ಈ ರೀತಿಯಾಗಿರುವಂಥ ಹೊಸ ಥರ ಸ್ವೀಟನ್ನು ತಯಾರಿಸಿ ತಿಂದರೆ ಯಾವಾಗಲೂ ಮತ್ತೆ ಮತ್ತೆ ತಿನ್ನಬೇಕು ಅನ್ನಿಸ್ತಾ ಇರುತ್ತೆ. ತುಂಬ ಈಸಿಯಾಗಿ ಮಾಡುವಂಥ, ರುಚಿಯಾಗಿರುವಂತಹ
ಗುಂಟೂರು ಸ್ಪೆಷಲ್ ಕೋವಾ ಪುರಿ ರೆಡಿಯಾಗಿದೆ. ಈ ಒಂದು ಕೋವಾ ಪುರಿಯನ್ನು ನೀವು ಕೂಡ ತಯಾರಿಸ್ತೀರಾ ಅಂತ ಭಾವಿಸ್ತೀನಿ. ಫ್ರೆಂಡ್ಸ್, ಖಂಡಿತವಾಗ್ಲೂ ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಓಕೆ, ಸೊ ಈಗ ಆಗಿರೋವಂಥದ್ದನ್ನೆಲ್ಲ ಒಂದು ತಟ್ಟೆಗೆ ನಾನು ಇವಾಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಯಾವುದೇ ಹಬ್ಬ ಹರಿದಿನಗಳಲ್ಲಿ ಮಾಡ್ಕೊಳ್ಳುವಂಥ ರುಚಿಯಾಗಿರುವಂಥ ಈಸಿಯಾಗಿರುವಂಥ ಒಂದು ರೆಸಿಪಿ. ಸೊ ತಯಾರಿಸಿ ಇಷ್ಟ ಆದರೆ ಆಮೇಲೆ ನನಗೆ ಕಾಮೆಂಟಲ್ಲಿ ಕಳಿಸಿ. ಓಕೆ, ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾನು. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್, ಸಿ ಯು, ಟೇಕ್ ಕೇರ್.